ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗಾಗಿ ಫಸ್ಟ್ ಸೆಟ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದೆ. ಇದು ಸೆಕೆಂಡ್ ಸೆಟ್ ಕ್ವಶನ್ ಪೇಪರ್ ಇದೆ. ಕೆಮಿಸ್ಟ್ರಿಯಲ್ಲಿನೂ ಕೂಡ ಸೆಕೆಂಡ್ ಸೆಟ್ಟನ್ನು ಇವಾಗಲೇ ಹಾಕ್ತಾರೆ. ಸೊ ಪ್ರತಿ ಸಬ್ಜೆಕ್ಟಲ್ಲಿ ನಿಮಗೆ ಎರಡೆರಡು ಸೆಟ್ ಕ್ವಶನ್ ಪೇಪರ್ ಸಿಗ್ತವೆ. ಖಂಡಿತವಾಗಿ ರೆಫರ್ ಮಾಡಿ. ಎರಡು ವಿಡಿಯೋಗಳಿಂದ 40 to 50 ಮಾರ್ಕ್ಸ್ ಆರಾಮಾಗಿ ನೀವೇನು ಮಾಡ್ಬೋದು, ಸೆಕ್ಯೂರನ್ನು ಮಾಡ್ಬೋದು. ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿ. ಆಲ್ ಸಬ್ಜೆಕ್ಟ್ ವಿಡಿಯೋಗಳು ಬೇಕಾದರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ 25-26 ಅಂತ ಇದೆ. ಸೊ ಅದನ್ನು ಹೋಗಿ ಪ್ಲೇಲಿಸ್ಟ್ಲೇ ವಿಸಿಟ್ ಮಾಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಒತ್ತಿ. ದ ನಂಬರ್ ಆಫ್ ದ ಸಿಗ್ನಿಫಿಕೆಂಟ್ ಫಿಗರ್ ಇನ್ 0.3400 ಈಸ್ ಅಂತ ಕೇಳಿದರು. ಆಪ್ಷನ್ C 4 ಅನ್ನೋದು ಬರ್ತದೆ. ಸೆಕೆಂಡ್ ಒನ್, when a body thrown vertically upward, it will take a time to reach its highest point. Then the time taken to return to ground is ಅಂತ ಕೇಳಿದರು. ಸೊ 2T is the right answer. ಇನ್ನು ಸ್ಟೇಟ್ಮೆಂಟ್ ಮತ್ತು ಸ್ಟೇಟ್ಮೆಂಟ್ 2 ಅಂತ ಕೇಳಿದ್ದಾರೆ ನೋಡಿ. ಇನ್ ಪ್ರೊಜೆಕ್ಟೈಲ್ ಮೋಷನ್ ದ ಆ್ಯಂಗಲ್ ಬಿಟ್ವೀನ್ ದ ಇನ್ಸ್ಟಂಟ್ನೆಸ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಎಟ್ ದ ಹೈಯೆಸ್ಟ್ ಪಾಯಿಂಟ್ ಈಸ್ 180 degree. Statement 2, at the highest point velocity of projectile will be horizontal direction only ಅಂತ ಕೇಳಿದರು. ಆಪ್ಷನ್ D ಬರ್ತದೆ. 1 is false and 2 is correct is the right one. Fourth one, no force is required to keep ಅಂತ ಕೇಳಿದರು. ಸೊ ಆಪ್ಷನ್ B ಅದ. an object moving in straight line with constant velocity is the right one. Fifth ಗೆ ಬರೋಣ. which is the type of collision in which both the linear momentum and the kinetic energy of system remain constant before and after collision ಅಂತ ಕೇಳಿದರು. ಆಪ್ಷನ್ B, elastic collision is the right answer. 6th ಗೆ ಬರೋಣ. SI unit of angular momentum of a rotating body is ಅಂತ ಕೇಳಿದರು. kg m2 s-1 is the right answer. The SI unit of universal gravitation constant G is ಅಂತ ಕೇಳಿದರು. nm² kg -2 is the right answer. Yes. ಓಕೆ, 8th ಕ್ವಶನ್ ಇತ್ತು. ದ ಯಂಗ್ಸ್ ಮಾಡ್ಯುಲಸ್ ಆಫ್ ಅ ಪ್ರಾಜೆಕ್ಟ್ ಪರ್ಫೆಕ್ಟ್ ರಿಜಿಡ್ ಬಾಡಿ ಈಸ್ ಅಂತ ಕೇಳಿದರು. ಇನ್ಫಿನಿಟ್ ಇದೆ. ಇನ್ನು ಇಫ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಅ ಟ್ಯೂಬ್ ಆಫ್ ಫ್ಲೋ ಡಿಕ್ರೀಸಸ್ ದೆನ್ ದ ರೇಟ್ ಆಫ್ ಫ್ಲೋ ಆಫ್ ದ ಫ್ಲೂಯಿಡ್ ಥ್ರೂ ಇಟ್ ಅಂತ ಕೇಳಿದರು. ಡಿಕ್ರೀಸಸ್ ಆಗ್ತದೆ. 10th ದ ಫಾಸ್ಟೆಸ್ಟ್ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಈಸ್ ಅಂತ ಕೇಳಿದರು. ರೇಡಿಯೇಷನ್ ಈಸ್ ದಿ ರೈಟ್ ಆನ್ಸರ್. ಇನ್ನು ವೆನ್ ಟೂ ಸಿಸ್ಟಮ್ ಆರ್ ಇನ್ ಥರ್ಮಲ್ ಇಕ್ವಿಬ್ರಿಯಮ್ ದ ಕ್ವಾಂಟಿಟಿ ವಿಚ್ ರಿಮೇನ್ಸ್ ಸೇಮ್ ಇನ್ ದ ಟೂ ಸಿಸ್ಟಮ್ ಈಸ್ ಅಂತ ಕೇಳಿದರು. ಟೆಂಪರೇಚರ್. ಇನ್ನು 12 ಕೇಳಿದ್ರು. ಅ ಮೊನೋ ಅಟಮಿಕ್ ಗ್ಯಾಸ್ ಮೊಲಿಕ್ಯೂಲ್ ಹ್ಯಾಸ್ ಅಂತ ಕೇಳಿದರು. 3 degrees ಆಫ್ ಅ ಫ್ರೀಡಮ್ ಈಸ್ ದಿ ರೈಟ್ ಒನ್. 13th ಬರೋಣ. ದ ಸರ್ಕ್ಯುಲರ್ ಮೋಷನ್ ಆಫ್ ಅ ಪಾರ್ಟಿಕಲ್ ವಿತ್ ಅ ಕನ್ಸ್ಟೆಂಟ್ ಸ್ಪೀಡ್ ಈಸ್ ಕೇಳಿದರು. ಸೊ ಪೆರಾಡಿಕ್ ಬಟ್ ನಾಟ್ ಆಸಿಲೇಟರಿ ಅಂತ ಕೇಳಿದ್ದಾರೆ ನೋಡಿ. ಸೊ 14th ಕೂಡ ಸ್ಟೇಟ್ಮೆಂಟ್ಗಳನ್ನು ಕೇಳಿದರು. 15th ಸೆಲೆಕ್ಟ್ ಅ ರಾಂಗ್ ಸ್ಟೇಟ್ಮೆಂಟ್ ವೆನ್ ಅ ವೇವ್ ಟ್ರಾವೆಲ್ಸ್ ಇನ್ ಅ ಮೀಡಿಯಮ್ ಅಂತ ಕೇಳಿದರು. ಓಕೆನಾ. ಅದರಲ್ಲಿ ಪಾರ್ಟಿಕಲ್ ಟ್ರಾವೆಲ್ ಫ್ರಾಮ್ ಒನ್ ಪಾಯಿಂಟ್ ಟು ಎನದರ್ ರೈಟ್ ಆಗ್ತದೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ರಶ್ನೆಗಳಿತ್ತು. ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ಆ್ಯಂಗುಲರ್ ವೆಲಾಸಿಟಿ ಅದ. ದ ಡ್ಯಾಶ್ ಈಸ್ ದ ಸಾಲಿಡ್ ಡ್ಯೂರಿಂಗ್ ಮೆಲ್ಟಿಂಗ್ ರಿಮೇನ್ಸ್ ಸೇಮ್. ಟೆಂಪರೇಚರ್ ಡ್ಯಾಶ್ ರಿಮೇನ್ಸ್ ಕನ್ಸ್ಟಂಟ್ ಇನ್ ಆನ್ ಐಸೋಥೋರಿಕ್ ಪ್ರೊಸೆಸ್. ವಾಲ್ಯೂಮ್ ಅಂತ ಏನು ಮಾಡಿದ್ರು ಕೊಟ್ಟಿದ್ರು. ಇನ್ನು ನೆಕ್ಸ್ಟ್ ಏನು ಕೇಳಿದ್ರು ಅಂದರೆ ದ ಎವರೇಜ್ ಡಿಸ್ಟೆನ್ಸ್ ಅ ಮಾಲಿಕ್ಯೂಲ್ ಕ್ಯಾನ್ ಟ್ರಾವೆಲ್ ವಿದೌಟ್ ಕೊಲಿಡಿಂಗ್ ಈಸ್ ಕಾಲ್ಡ್ ಕೇಳಿದರು ಮೀನ್ ಫ್ರೀ ಪಾತ್. 20 ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಶಾಂಪಲ್ ಪೆಂಡಲಮ್ ಎಟ್ ಅ ಎಕ್ಸ್ಟ್ರೀಮ್ ಪೊಸಿಷನ್ ಈಸ್ ಕೇಳಿದರು ಮ್ಯಾಕ್ಸಿಮಮ್ ಅಂತ ಬರ್ತದೆ. ಸೊ ಇವೆಲ್ಲ 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆಗಳು. ಸೊ ಚೆನ್ನಾಗಿ ಒಂದ್ಸರಿ ರಿಕಾಲ್ ಮಾಡಿಕೊಂಡು ಲಾಸ್ಟ್ ಮೂಮೆಂಟಲ್ಲಿ ನೋಡ್ಕೊಂಡೋಗಿ. ರೈಟ್ SI ಯೂನಿಟ್ ಆ್ಯಂಡ್ ಡೊಮೆನ್ಷನಲ್ ಫಾರ್ಮುಲಾ ಫಾರ್ ಮೂಮೆಂಟ್ ಆಫ್ ಇನರಿಟಿಯಾ. ಡಿಫೈನ್ ಎವರೇಜ್ ವೆಲಾಸಿಟಿ ಆ್ಯಂಡ್ ಯೂನಿಫಾರ್ಮ್ ವೆಲಾಸಿಟಿ. ವೆನ್ ಈಸ್ ದ ರಿಸಲ್ಟೆಂಟ್ ಆಫ್ 2 ಫ್ಯಾಕ್ಟರ್ಸ್ ಮ್ಯಾಕ್ಸಿಮಮ್ ಮಿನಿಮಮ್. ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ ಕೇಳಿದರು. ಇನ್ನು ವಿಚ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಮೆಜರ್ಡ್ ಇನ್ HP ಎಕ್ಸ್ಪ್ರೆಸ್ ಇಟ್ ಈಸ್ ಇನ್ SI ಯೂನಿಟ್ಸ್. ಮೆನ್ಷನ್ ಎನಿ 2 postulates of kinetic theory of gases. The bulk modulus of material 2 × 10⁹ per annum. What is its compressibility? Write any 2 differences between longitudinal and transverse waves ಅಂತ ಕೇಳಿದ್ರು. ವೇವ್ಸ್ಗಳ ಮೇಲೆ ಯಾವತ್ತೂ ಕೂಡ ಪ್ರಶ್ನೆಗಳು ಬಂದೇ ಬರ್ತಿರ್ತವೆ. ಇನ್ನು ಪಾರ್ಟ್ C ದಲ್ಲಿ ಹೋಗೋಣ. 3 ಮಾರ್ಕರ್ ಕ್ವಶನ್. ಡಿರೈವ್ v² = v2 + 2ax ಫ್ರಮ್ vt ಗ್ರಾಫ್ ಅಂತ ಇತ್ತು. 13th obtain the expression for maximum height for a projectile motion. 31 give an illustration of Newton's third law of motion and identify the action and reaction. 32 ಒಂದು ಅರ್ಥಮೆಟಿಕಲ್ ಪ್ರಾಬ್ಲಮ್ ಅದ, ಅದನ್ನು ನೋಡ್ಕೊಡ್ರಿ.
30ದಲ್ಲಿ define moment of inertia. Give the expression for moment of inertia of solid sphere and circular disk about their diameters. 34 state Kepler's law of planetary motion. 35 derive an expression of gauge pressure. ಓಕೆ, ಅದರ ಮೇಲಿತ್ತು. ಆಮೇಲೆ ನೆಕ್ಸ್ಟ್ ಒಂದು ಅರ್ಥಮೆಟಿಕಲ್ ಪ್ರಾಬ್ಲಮ್ ಇದೆ, ಅದನ್ನು ನೋಡ್ಕೊಡ್ರಿ. ಇನ್ನು ಪಾರ್ಟ್ ಡಿಗೆ ಬರೋಣ. ಶೋ ದ್ಯಾಟ್ ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಅ ಫ್ರೀಲಿ ಫಾಲಿಂಗ್ ಬಾಡಿ ಅಂಡರ್ ಗ್ರಾವಿಟಿ ಈಸ್ ಕನ್ಸರ್ವ್ಡ್ ಇದೆ. ಇನ್ನು 32ದಲ್ಲಿ ಡಿಫೈನ್ ಆಂಗುಲರ್ ಮೊಮೆಂಟಮ್ ಆಫ್ ಅ ಬಾಡಿ. ಶೋ ದ್ಯಾಟ್ ಟರ್ಕ್ಯೂ ದ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆ್ಯಂಡ್ ಆಂಗುಲರ್ ಮೊಮೆಂಟಮ್ ಫಾರ್ ಅ ಪಾರ್ಟಿಸಿಯಲ್. ಇನ್ನು 39ನಲ್ಲಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿವಿಟಿ ಎಟ್ ಅ ಪಾಯಿಂಟ್ ಅಬೌವ್ ದ ಸರ್ಫೇಸ್ ಆಫ್ ದಿ ಅರ್ತ್. 14ರಲ್ಲಿ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಸ್ಟೇಜ್ ಆಫ್ ಕ್ಯಾರ್ನಟ್ ಸೈಕಲ್ ವಿತ್ ಪಿ ವಿ ಡೈಗ್ರಾಮ್ ಅಂತ ಇತ್ತು. 41ಗೆ ಹೋಗೋದಾದರೆ ಅರೈವ್ ಎಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಟೈಮ್ ಪೀರಿಯಡ್ ಆಫ್ ಎನ್ ಆಕ್ಸಿಲೇಟಿಂಗ್ ಸಿಂಪಲ್ ಪೆನಾಡನ್. ಇನ್ನು ಲಾಸ್ಟ್ 5 ಮಾರ್ಕರ್ ಕ್ವಶನ್ಸಲ್ಲಿ ಏನು ಕೇಳಿದರು, ಫುಟ್ಬಾಲ್ ಪ್ಲೇಯರ್ ಕಿಕ್ಸ್ ಅಂತ ಇದೆ, ಅದೊಂದು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್, ಅ ಬಾಡಿ ಆಫ್ ಮಾಸ್ 2 kg is upon by 2 perpendicular forces 4 Newton and 3 Newton. Calculate the magnitude and direction of the acceleration of the body. So 44 ಮತ್ತು 45ದಲ್ಲಿ ಕೂಡ ಅರ್ಥಮೆಟಿಕಲ್ ಪ್ರಾಬ್ಲಮ್ ಇತ್ತು. ಸೊ ಇದನ್ನು ಕೂಡ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಇಷ್ಟು ಸೆಕೆಂಡ್ ಸೆಟ್ನ ಕ್ವಶನ್ ಪೇಪರ್ ಇತ್ತು. ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಗುಡ್ ಲಕ್.